ಶೋಭಾ ಭಾಷಣ ಕೇಳದೆ ಮೋದಿಗೆ ಮತ ಕೊಡಿ ಅಂತಾರೆ. ಶೋಭಾ ಕರಂದ್ಲಾಜೆ ನನಗೆ ಮತ ಕೊಡಿ ಅಂತ ಹೋಗಿ ಕೇಳೋದಿಲ್ಲ. ಶೋಭಾ ಕರಂದ್ಲಾಜೆ ಅವರ ಭಾಷಣ ಕೇಳದೆ ಮೋದಿಗೆ ಮತ ಕೊಡಿ ಅಂತಾರೆ. ಆದ್ರೆ ಎಲ್ಲೂ ಕೂಡ ಶೋಭಾ ಕರಂದ್ಲಾಜೆ ಅವರು ನನಗ್ ಕೊಡಿ ಅಂತ ಹೋಗಿ ಕೇಳೋದಿಲ್ಲ. ಶೋಭಾ ಮತ ಕೇಳಿದ ರೀತಿಗೆ ಸಿಎಂ ಸಿದ್ದರಾಮಯ್ಯ ಅವರು ವ್ಯಂಗ್ಯವಾಡಿದ್ದಾರೆ. 26 ಜನ ಆಯ್ಕೆಯಾದ್ರೂ ರಾಜ್ಯದ ಅನ್ಯಾಯದ ಬಗ್ಗೆ ಬಾಯಿ ಬಿಟ್ಟಿಲ್ಲ. ಶೋಭಾ ಕರಂದ್ಲಾಜೆ ಅವರನ್ನ ಯಾಕೆ ಗೆಲ್ಲಿಸಬೇಕು? ಸಿದ್ದರಾಮಯ್ಯ ತೆರಿಗೆಯಲ್ಲಿ ಅನ್ಯಾಯ ಆಗಿದೆ ಅಂತ ಪ್ರಶ್ನಿಸುವ ಶಕ್ತಿ ರಾಜೀವ್ಗಿದೆ. 26 ಸಂಸದರು ಮೋದಿ ಬಳಿ ನಿಲ್ಲೋದಕ್ಕೆ ಗಡಗಡ ಅಂತ ನಡುತ್ತಾರೆ. ಬಡವರಿಗೋಸ್ಕರ ಮೋದಿ ಏನ್ ಮಾಡಿದ್ದಾರೆ? ಸಿದ್ದರಾಮಯ್ಯ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ನೀವು ನಾವೆಲ್ಲ ಶಿವಕರಿದ್ದಾರೆ ನನ್ನನ್ನು ಆಮೇಲೆ ಕರ್ನಾಟಕಕ್ಕೆ ಅನ್ಯಾಯ ಆಯಿತು. ಯಾವಾಗ ಶೋಭಾ ಕರಂದ್ಲಾಜೆ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಹೇಳಿ ಲೋಕಸಭೆಯಲ್ಲಾಗಲಿ ಮಂತ್ರಿಮಂಡಲದಲ್ಲಿ ಮಾತಾಡಿದ್ದಾರೆ. 26 ಜನ ಆಯ್ಕೆಯಾದರು. ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಬಾಯಿ ಬಿಟ್ಟಿದ್ದಾರ? ಬಾಯಿ ಬಿಟ್ಟಿದ್ದಾರ? ಶೋಭಾ ಕರಂದ್ಲಾಜೆ ಗೆಲ್ಲಿಸೋದು ಯೋಗದ ಕೆಲಸ